ಸ್ಟಾರ್ಟ್ಅಪ್ ಸೃಷ್ಟಿಸಿದವರಿಗೆ ರಾಮಯ್ಯ ಎವಲ್ಯೂಟ್ ಸ್ಮಾರ್ಟ್ ಆಫ್ ಅವಾರ್ಡ್ 2025 ನೀಡಿ ಇಂದು ಅವರಿಗೆ ಸನ್ಮಾನ ಮಾಡಲಾಯಿತು. ಬೆಂಗಳೂರಿನ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನ ಆವರಣದಲ್ಲಿ ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಆಯ್ಕೆಯಾದ ಸ್ಟಾರ್ಟ್ಅಪ್ ಸೃಷ್ಟಿ ಮಾಡಿದವರನ್ನ ಮೇಳಾ ವೆಂಚರ್ಸ್ ಮ್ಯಾನೇಜಿಂಗ್ ಪಾರ್ಟ್ನರ್ ಕೃಷ್ಣಕುಮಾರ್ ನಟರಾಜನ್ ಸನ್ಮಾನಿಸಿ ಅಭಿನಂದಿಸಿದ್ರು. ಇದೇ ವೇಳೆ ಮಾತನಾಡಿದ ಅವರು, ಸ್ಟಾರ್ಟ್ಅಪ್ ಎಂದಾಗ ಅದರಿಂದ ತಕ್ಷಣಕ್ಕೆ ಲಾಭ ಮಾಡಬೇಕು ಅಂದ್ಕೊಳ್ಳೋದು ತಪ್ಪು. ಮೊದಲು ಜನರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ಕಡೆ ಗಮನ ನೀಡಬೇಕು ಅಂತ ಸಲಹೆಯನ್ನ ನೀಡಿದರು. ಗೋಕುಲ ಎಜುಕೇಷನ್ ಫೌಂಡೇಶನ್ ಅಧ್ಯಕ್ಷರಾದ ಡಾಕ್ಟರ್ ಎಂ.ಆರ್. ಸೀತಾರಾಮ್ ಮಾತನಾಡಿ, ಸ್ಟಾರ್ಟ್ಅಪ್ ಕಂಪನಿಗಳಿಗೆ ದೊಡ್ಡ ಉತ್ತೇಜನ ನೀಡುವ ಉದ್ದೇಶದಿಂದ ನಾವು ಇಂದು ಈ ಎವಲ್ಯೂಟ್ ಆರಂಭ ಮಾಡಿದ್ದೀವಿ. ಇಂದು ತಂತ್ರಜ್ಞಾನದಲ್ಲಿ ಹೆಚ್ಚು ಬೆಳವಣಿಗೆ ಸಾಧಿಸ್ತಾ ಇದ್ದು ಕಂಪನಿಗಳು ತಮ್ಮ ಆಲೋಚನೆಗಳನ್ನು ಬಳಕೆ ಮಾಡಿಕೊಂಡು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಎಂದು ಶುಭ ಹಾರೈಸುತ್ತೇನೆ ಅಂತ ಹೇಳಿದರು. ಪ್ರಾರಂಭ ಆಗಿ MSR ಎವಲ್ಯೂಟು ನಮ್ಮ ಸಮರ್ಥ ಅವರು ಇದನ್ನು ನಡೆಸ್ಕೊಂಡು ಹೋಗ್ತಾ ಇರೋದು. ನಾವು ಸಂಪೂರ್ಣವಾಗಿ ಇವ್ರಿಗೆ ಬೆಂಬಲ ನೀಡಿಕೊಂಡು, ಇದರಲ್ಲಿ ಉದ್ದೇಶ ಏನಂದರೆ ಸ್ಟಾರ್ಟಪ್ ಕಂಪನೀಸ್ಗೆ ಟೆಕ್ನಿಕಲ್ ಕಂಪನೀಸ್ಗೆ ಹೆಚ್ಚು ಜನರಿಗೆ ಜಾಬ್ಸ್ ಕೊಡುವಂಥ ಒಂದು ಕೆಲಸ ಯಾವುದೇ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಮಾಡಿಲ್ಲ. ಎರಡೇ ಇನ್ಸ್ಟಿಟ್ಯೂಷನ್ಸ್ ಇದಕ್ಕೆ ಮುಂಚೆ ಮಾಡಿದ್ದು, IIT ಚೆನ್ನೈ ಆ್ಯಂಡ್ IIT ಬಾಂಬೆ. ಅದಾದ ನಂತರ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪ್ರಾರಂಭ ಮಾಡಿ ನಮ್ಮ ಡಾಕ್ಟರ್ M.R. ಜಯರಾಮ್ ಅವರು, ನಾವು ನಮ್ಮ ಸಮರ್ಥ ಅವ್ರನ್ನ ಸಂಪೂರ್ಣವಾಗಿ ಈ ಒಂದು ಕೆಲಸಕ್ಕೆ ಅವ್ರನ್ನ ಜವಾಬ್ದಾರಿ ಕೊಟ್ಟು ಅವ್ರು ನಡೆಸ್ತಾ ಇದ್ದಾರೆ. I do see a major transition which has happened over the years. If you look at about 50 years back, industrialization was a very key element in terms of making countries powerful and having a seat on the table in world affairs, which is how the USA became such a key power, or for that matter, Germany, Japan, all of